ಸಮಸ್ತ ಸ್ವರ್ಣವಲ್ಲಿ ಮಠದ ಎಲ್ಲ ಆಸ್ತಿಕ ಶಿಷ್ಯ ಭಕ್ತ ಮಹಾಜನತೆಯು ಪ್ರಾರ್ಥಿಸಿಕೊಳ್ತಾ ಇದೆ. ತಮ್ಮ ಪೂರ್ಣಾನುಗ್ರಹ ವಚನದ ಮೂಲಕ ನಮ್ಮನ್ನೆಲ್ಲರನ್ನೂ ಧನ್ಯರನ್ನಾಗಿಸಬೇಕು ಅಂತ. ಉಪಾಸ್ಮಹೇ ನರಸಿಂಹಾಖ್ಯಂ ಬ್ರಹ್ಮ ವೇದಾಂತ ಗೋಚರಂ ಭೂಯೋ ಲಾಳಿತ ಸಂಸಾರ ಛೇದಹೇತುಂ ಜಗದ್ಗುರುಂ ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ದೀರ್ಘವಾದರೂ ಸುಂದರವಾಗಿ ಮೂಡಿ ಬಂದ ಕಾರ್ಯಕ್ರಮ ಈ ಶಿಷ್ಯ ಸ್ವೀಕಾರ ಮಹೋತ್ಸವದ ಸಭಾ ಕಾರ್ಯಕ್ರಮ, ಧರ್ಮಸಭೆ. ವೇದಿಕೆಯಲ್ಲಿ ಸಾನ್ನಿಧ್ಯದ ಮೂಲಕ ಎಲ್ಲರ ಮನಸ್ಸನ್ನು ಪುಳಕಿತಗೊಳಿಸಿರುವ ಎಲ್ಲ ಯತಿವರೇಣ್ಯರೇ, ಸಮ್ಮುಖದಲ್ಲಿ ಶ್ರದ್ಧೆಯಿಂದ, ತಾಳ್ಮೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ, ಇನ್ನೇ ಹೇಳಬೇಕು ಗೊತ್ತಿಲ್ಲ, ಎಲ್ಲ ಸದ್ಭಾವಗಳಿಂದ ಕುಳಿತಿರುವ ಎಲ್ಲ ಆತ್ಮೀಯ ಮಹಾಜನರೇ, ಮಾತೆಯರೇ, ಶಂಕರ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ ಭಷ್ಣೋತ್ತರ ರತ್ನಮಾಲಿಕಾ ಗ್ರಂಥದಲ್ಲಿ. ಕಾ ಕಲ್ಪಲತಿಕಾ ಲೋಕೆ, ಸ್ವರ್ಗದಲ್ಲೂ ಒಂದು ಕಲ್ಪಲತ, ಕಲ್ಪವೃಕ್ಷ, ಕಲ್ಪಲತ ಹೀಗೆ ಎರಡು ಅಂತ ಹೇಳ್ತಾರೆ, ಅದು ಉಂಟಂತೆ. ಅದೇ ಈ ಲೋಕದಲ್ಲಿ ಕಲ್ಪಲತಿಕಾ ಯಾವುದು ಅಂತ. ಸಚ್ಚಿಷ್ಯ ಯಾರ್ಪಿತಾ ವಿದ್ಯಾ, ಒಬ್ಬ ಅರ್ಹನಾದ ಶಿಷ್ಯ ಸಿಕ್ಕು ಅವನಿಗೆ ತಾನು ಕಲ್ತಿರೋ ವಿದ್ಯೆಯನ್ನು ಸಮರ್ಪಣೆ ಮಾಡಿದ್ರೆ ಅದಂಥ ಕಲ್ಪವೃಕ್ಷ ಮತ್ತೊಂದಿಲ್ಲ. ನಮಗಿವತ್ತು ಆ ಧನ್ಯತಾ ಭಾವ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಓದಿದ ನೆನಪು, ತಾಯಿ ತನ್ನ ಎದೆ ಹಾಲು ತುಂಬಿಕೊಂಡು ಮಗು ಬರೋದನ್ನು ಕಾಯ್ತಾ ಇರ್ತದಂತೆ. ಮಗು ಬಂದು ಅವಚಿಕೊಳ್ಳೋ ಮೊದಲೇ ಹಾಲು ಎದೆಯಿಂದ ಬೀಳಿ ಶುರುವಾಗ್ಬಿಡ್ತದೆ. ಹಾಗೆ ಎಂದು ಒಬ್ಬ ಸಚ್ಚಿಷ್ಯ ಸಿಗ್ತಾನೋ ಅಂತ ಕಾಯ್ತಾ ಇದ್ದಿದ್ದಾಗಿತ್ತು ನಾವು. ಅದು ಸಿಕ್ಕ ಕ್ಷಣ ಇದೆಯಲ್ಲ, ಅದು ಅದ್ಭುತ ಆನಂದ ಉಂಟು ಮಾಡ್ತು. ಅದರಿಂದ ಒಬ್ಬ ಸಚ್ಚಿಷ್ಯ ಸಿಕ್ಕಿದ ಅಂತಂದರೆ ಅವನಿಗೆ ಎಲ್ಲ ವಿದ್ಯೆಯನ್ನು ಕೊಡೋದು, ಅದರೊಳಗೆ ಒಂದು ಸಂತೋಷ, ಅದರೊಳಗೆ ಒಂದು ಧನ್ಯತೆ ಇದೆ. ಬಹಳ ಮುಖ್ಯವಾಗಿ ಅದು ಕಲ್ಪಲತೆ ಅಂತ ದೀರ್ಘಕಾಲ ಬೆಳಕೋತಾ ಹೋಗ್ತಾ ಇರ್ತವೆ. ವಿದ್ಯೆ ಪರಂಪರೆ ಮುಂದಿನ ತಲೆಮಾರಿಗೆ ಹೋಗ್ತದೆ. ವಿದ್ಯೆಯೇ ಒಂದು ಕಲ್ಪಲತೆ ಅಂತ ಹೇಳ್ತಾರೆ. ಕಿಂ ಕಿಂನ ಸಾಧಯತಿ ಕಲ್ಪಲತೇವ ವಿದ್ಯಾ ಅಂತ. ಜೊತೆಯಲ್ಲಿ ಸಚ್ಚಿಷ್ಯನಿಗೆ ಅದನ್ನು ಕೊಟ್ಟುಬಿಟ್ರೆ ಖಂಡಿತಕ್ಕೂ ಮುಂದೆ ಬೆಳ್ಕೊಂಡು ಹೋಗ್ತಾ ಇರ್ತದೆ ಪರಂಪರೆ. ಆದ್ದರಿಂದ ಅಂಥ ಒಂದು ಸಂತೋಷದ, ಧನ್ಯತೆಯ ಒಂದು ಶಬ್ದದಿಂದ ವರ್ಣಲಿಕ್ಕೆ ಸಾಧ್ಯ ಇಲ್ಲದ ಒಂದು ಭಾವನೆಯಲ್ಲಿ ನಾವಿದ್ದೇವೆ. ಅವರ ಸದ್ಭಾವನೆಗಳನ್ನು, ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳ ಸದ್ಭಾವನೆಗಳನ್ನು ನೋಡಿದಾಗ ಮನಸ್ಸಿನ ಒಳಗಿದ್ದ ಎಲ್ಲ ಸದ್ಭಾವನೆಗಳು ಜಾಗೃತ ಆಗಿಬಿಡ್ತವೆ. ಅವರ ವಿನಯ, ಕಲಿಬೇಕು ಅನ್ನೋ ಆಸಕ್ತಿ, ತಪಸ್ ಮಾಡಬೇಕು ಅನ್ನೋ ಆಸಕ್ತಿ, ಹೀಗೆ ಅದರಿಂದ ನನಗೆ ನನ್ನ ಗುರುವೃಂದದವರು ಏನೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅನೇಕ ಜನ ಗುರುಗಳಿಂದ ನಾನು ಪಾಠ ಕಲ್ತಿದ್ದೀನಿ. ಅವಧೂತ ಎಂಬ ಒಬ್ಬ ವ್ಯಕ್ತಿಯ ಕಥೆ ಬರುತ್ತೆ ಭಾಗವತದಲ್ಲಿ. ಆತ 21ಕ್ಕೂ ಹೆಚ್ಚು ಗುರುಗಳಿಂದ ತಾನು ಪಾಠ ಕಲಿತೆ ಅಂತ ಹೇಳ್ತಾನೆ. ಹಾಗೆ ನನಗೆ ಅನೇಕ ಗುರುಗಳಿಂದ ಒಳ್ಳೊಳ್ಳೆ ವಿಷಯಗಳು ತುಂಬ ಸಿಕ್ಕಿದ್ದಾವೆ. ದಿನಾಲೂ ಅಥವಾ ಆಗಾಗ 2-3 ದಿನಕ್ಕೊಮ್ಮೆ ಆದರೂ ಪಾಠ ಮಾಡೋ ಅಭ್ಯಾಸ ಇದ್ದಿದ್ದರಿಂದ ಸ್ವಲ್ಪ ಅವುಗಳು ನೆನಪಿನಲ್ಲಿ ಇದ್ದಾವೆ. ಅಥವಾ ಓದಿ ನೆನಪು ಮಾಡಿಕೊಳ್ಳೋ ಸಾಮರ್ಥ್ಯ ಸದ್ಯ ಮಟ್ಟಿಗೆ ದೇವರ ಅನುಗ್ರಹವಿದೆ. ನನ್ನ ಗುರುವೃಂದವು ನನಗೆ ವಾತ್ಸಲ್ಯದಿಂದ ತಮ್ಮೆಲ್ಲ ಜ್ಞಾನಶಕ್ತಿಗಳನ್ನು ಧಾರೆ ಕೊಟ್ಟಿದ್ದಾನೆ ನಮಗೆ.
ಒಬ್ಬೊಬ್ಬರ ಹೆಸರು ನೆನಪು ಮಾಡಿಕೊಂಡು ಕೂಡ ಅವ್ರ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ತುಂಬ ವಿಷಯ ಸಿಗ್ತದೆ. ಅಷ್ಟು ದೊಡ್ಡ ದೊಡ್ಡವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ನನ್ನ ಗುರುವೃಂದದವರು ನನಗೆ ಯಾವ ರೀತಿಯ ವಾತ್ಸಲ್ಯದಿಂದ ತಮ್ಮೆಲ್ಲ ಜ್ಞಾನಶಕ್ತಿಗಳನ್ನು ಧಾರೆ ಎರೆದಿದ್ದಾರೋ ಅದೇ ರೀತಿಯಲ್ಲಿ ಈ ಶಿಷ್ಯ ನನ್ನದೆಲ್ಲವನ್ನು ಧಾರೆ ಎರೆಯಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದು ಕೇವಲ ವಿದ್ಯೆ ಮಾತ್ರ ಅಲ್ಲ, ಏನೆಲ್ಲ ಇದೆಯೋ. ಯಾಕಂದರೆ ಆಗಲೇ ಹೇಳಿದ್ದೇವೆ, ಶಿಷ್ಯ ಅಂದ್ರೆ ಪುತ್ರ ಇದ್ದ ಹಾಗೆ. ಪುತ್ರನಿಗೆ ತಂದೆ ತನ್ನದೆಲ್ಲವನ್ನು ಕೊಡ್ತಾನೆ, ಅಲ್ಲೆಲ್ಲೂ ವಂಚನೆ ಭಾವನೆ ಲೇಷತ್ವನೂ ಇಲ್ಲ. ಹಾಗೆ ಇಂಥ ಒಬ್ಬ ಸಚ್ಚಿಷ್ಯರಿಗೆ ಎಲ್ಲವನ್ನು ಕೊಟ್ಬಿಡ್ಬೇಕು ಅನ್ನೋಂಥ ಒಂದು ಕಾತರತೆ ಬಹಳ ದಿವಸ ಕಾಯ್ತಾ ಇತ್ತು. ಆ ಕ್ಷಣ ಸಿಕ್ಕಿದೆಲ್ಲ. ಹಾಗಾಗಿ ಮುಂದೆ ನನ್ನ ಜೀವನ ಹೆಚ್ಚು ಭಾಗ ಈ ಶಿಷ್ಯರಿಗೆ ನನ್ನದೆಲ್ಲ ಕೊಡುವುದಕ್ಕೇನೆ ವಿನಿಯೋಗ ಆಗ್ತದೆ. ಕನಸು ಹೇಗಿದೆ ಅಂತಂದರೆ, ಅವರು ಮುಂದೆ ತಮ್ಮ ಶಿಷ್ಯರನ್ನ ನೇಮಕ ಮಾಡೋದು ಕಾಲ ಬರ್ತಾವೆ, ಒಂದಲ್ಲ ಒಂದೇನು. ಆ ಕಾಲಘಟ್ಟದಲ್ಲಿ ಅವರು ತಮ್ಮ ಶಿಷ್ಯರನ್ನ ಯೋಗ್ಯರನ್ನು ಆಯ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಅವರಿಗೆ ತಮ್ಮಲ್ಲಿರೋದೆಲ್ಲ ಧಾರೆ ಮಾಡೋ ಇವರು ತಯಾರು ಮಾಡಬೇಕು. ಅಲ್ಲಿ ತನಕವೂ ಕೂಡ ಅವರಿಗೆಲ್ಲವನ್ನು ಕೊಡಬೇಕು ಅನ್ನೋಂಥ ಒಂದು ಭಾವನೆ ಇದೆ. ಅನೇಕರು, ಒಬ್ಬಲ್ಲ ಇಬ್ಬಲ್ಲ, ಅನೇಕ ಪ್ರಶ್ನೆ ಕೇಳಿದ್ರು, ನೀವು ಇಷ್ಟು ಬೇಗ ಶಿಷ್ಯ ಸ್ವೀಕಾರ ಮಾಡೋ ನಿರ್ಣಯಕ್ಕೆ ಬಂದಿದ್ಯಾ ಅದಕ್ಕೆ ಅಂಥೇಳಿ. ಈಗಾಗಲೇ ಅದಕ್ಕೆ ನಾವು ಮಾಧ್ಯಮಗಳ ಮೂಲಕ ಅನೇಕ ಉತ್ತರಗಳನ್ನು ಕೊಟ್ಟಿದ್ದೇವೆ, ಅನೇಕ ಉತ್ತರಗಳಿವೆ ಅದಕ್ಕೆ. ಮೊಟ್ಟ ಮೊದಲ ಉತ್ತರ ಅಂತಂದರೆ, ಒಬ್ಬ ಗೃಹಸ್ಥ ಬೇಗ ಪುತ್ರ ಸಂತತಿಯನ್ನು ಅಥವಾ ಸಂತತಿಯನ್ನು ಬೇಗ ಪಡಿಬೇಕು, ಬೇಗ ವಿವಾಹ ಆಗಬೇಕು ಸೂಕ್ತ ವಯಸ್ಸಿಗೆ, ಮತ್ತು ವಿವಾಹ ಆದ ನಂತರ ಸಂತತಿ ಪಡೆಯಲು ವಿಳಂಬ ಮಾಡಬಾರ್ದು. ಇವತ್ತು ತುಂಬ ಜನ ವಿವಾಹಕ್ಕೂ ವಿಳಂಬ ಮಾಡ್ತಾರೆ, ಸಂತತಿ ಪಡೆಯೋದಕ್ಕೂ ವಿಳಂಬ ಮಾಡ್ತಾರೆ. ಹಾಗಾಗಿನೇ ಸಮಾಜ ಕುಸಿದು ಹೋಗ್ತಾ ಇದೆ. ಹಾಗೆ ಮಾಡಬಾರ್ದು ಅನ್ನೋದು ನಮ್ಮ ನಿತ್ಯ ಸಂದೇಶ. ನೀವೆಲ್ಲ ಶಿಷ್ಯರು ಚಾತುರ್ಮಾಸ ಪ್ರತಿದಿನ ಇದನ್ನು ಕೇಳಿದ್ದೀರಿ. ಹಾಗೆ ಅದೇ ಥರ ಒಬ್ಬ ಗುರು ಒಬ್ಬ ಶಿಷ್ಯನ ಬೇಗ ತಯಾರು ಮಾಡ್ಕೋಬೇಕು. ಹಾಗೆ ಮಾಡಿದ ಏನು ಪ್ರಯೋಜನ? ಆ ತಂದೆಗೆ ತನ್ನ ಗಟ್ಟಿ ಮನಸ್ಸು ಗಟ್ಟಿ ಶರೀರ ಇರುವಾಗಲೇ ಮಗನಿಗೆ ಎಲ್ಲವನ್ನೂ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ. ಅದೇ ಥರ ಆ ಗುರುವಿಗೆ ತಾನು ಗಟ್ಟಿ ಇರುವಾಗಲೇ ತನ್ನದೆಲ್ಲವನ್ನೂ ಶಿಷ್ಯನಿಗೆ ಕೊಡ್ಲಿಕ್ಕೆ ಆಗ್ತದೆ. ಮುದುಕಾದ ನಂತರ ಮಕ್ಕಳನ್ನ ಪಡೆದ ಏನು ಪ್ರಯೋಜನ ಆಗ್ತದೆ ಹೇಳ್ರಿ? ಅವ್ರು ರಿಟೈರ್ಡ್ ಆದ ಮಗ ಏನು SSLCನೂ ಬಂದಿರೋದಿಲ್ಲ. ಹಾಗೆ ಮುದುಕರಾದಂಥ ಶಿಷ್ಯನ ಪರಿಗ್ರಹ ಮಾಡಿದ್ರೆ ಅವನಿಗೆ ಏನು ಮಾರ್ಗದರ್ಶನ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಮಠಗಳು ಹಂಗೆ ಆಗ್ತಾ ಇದೆ. ಅದಕ್ಕೆ ಅನಿವಾರ್ಯತೆ ಕಾರಣವೇನ ಬೇಕು ಅಂತ ಮಾಡೋದಲ್ಲ. ಯೋಗ್ಯ ಜನ ಸಕಾಲದಲ್ಲಿ ಸಿಕ್ಕೋದಿಲ್ಲ. ಆ ಅನಿವಾರ್ಯತೆ ಕಾರಣದಿಂದ ಇವತ್ತು ವೃದ್ಧಾಪ್ಯದಲ್ಲಿ ಶಿಷ್ಯನ ಪರಿಗ್ರಹ ಮಾಡುವಂಥ ಸ್ಥಿತಿ ಬಂದು ಅದೇ ರೂಢಿ ಅಂತ ಅನಿಸಿಬಿಟ್ಟೆ ಜನಗಳಿಗೆ. ಆದರೆ ನಿಜವಾಗಿ ಒಳ್ಳೆ ಪ್ರಯೋಜನ ಆಗಬೇಕು ಅಂತಿದ್ದರೆ ಸೂಕ್ತ ಕಾಲದಲ್ಲಿ ಶಿಷ್ಯರನ್ನ ತಗೋಬೇಕು ಮತ್ತು ಎಲ್ಲವನ್ನೂ ಅವ್ರ ದಾರಿಯಾದ ಕೊಟ್ಟು ಸೂಕ್ತ ಕಾಲದ ನಿವೃತ್ತಿಯನ್ನು ಹೊಂದ್ಬಿಡ್ಬೇಕು. ಆ ನಿವೃತ್ತಿಯಲ್ಲಿ ಒಂದು ಸಾರ್ಥಕತೆ ಇದೆ. ನೀವು ರಿಟೈರ್ಮೆಂಟ್ ಹೇಳ್ತಿರಲ್ಲ, ರಿಟೈರ್ಮೆಂಟ್ ಆಗೋತ್ತೆ ನಿಮ್ಗೇನು ಬಯಕೆ ಇರ್ತದೆ? ನಿಮ್ಮ ಮಗ ಸರಿಯಾದ ಜವಾಬ್ದಾರಿ ತೊಗೊಂಡಿರಬೇಕು ಅನ್ನೋ ಬಯಕೆ ಇರ್ತದೆ ನಿಮಗೆ. ಹಾಗೆಯೇ ನಾವು ನಿವೃತ್ತಿ ಆಗೋ ಹೊತ್ತಿಗೆ ಶಿಷ್ಯರು ಎಲ್ಲ ರೀತಿಯ ಜವಾಬ್ದಾರಿ ತಗೊಳ್ಳೋ ಸ್ಥಿತಿ ಬಂದಿರಬೇಕು. ಅಷ್ಟ ನಾವು ಮಾಡ್ಕೊಂಡು ನಿಂತಂದರೆ ಜನ್ಮ ಸಾರ್ಥಕ ಆಗ್ತದೆ. ಮುಂದೆ ಅಧ್ಯಾತ್ಮ ಸಾಧನೆ ಸರಿಯಾಗಿ ಮುಂದೆ ಹೋಗ್ತದೆ. ಇಲ್ಲಾಂದರೆ ಇಳಿ ವಯಸ್ಸಿನ ಚಿಂತೆಗಳೇ ಕಾಡ್ತಾ ಇರ್ತವೆ. ಹಾಗಾಗಿ ಸೂಕ್ತ ವಯಸ್ಸಿ ಇದು ಶಿಷ್ಯನ ಸ್ವೀಕಾರ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ನಾವು 5 ವರ್ಷ ಹಿಂದೆನೇ ಬಂದಿದ್ದೇವೆ. ಹುಡುಕಾಡ್ತಾ ಇದ್ದೇವೆ. ಹುಡುಕಾಡಿ ಘಟ್ಟ ಕುಟ್ಯಾಂ ಪ್ರಭಾತಿ ಅಂತ ಹೇಳ್ತಾರೆ ಸಂಸ್ಕೃತದ ಒಂದು ಗಾದೆ ಮಾತು. ಎಲ್ಲ ಸುತ್ತ ಮತ್ತೆ ಬಂದಿದ್ದು ಸುಖದ ಕಟ್ಟಿಗೆ ಅಂತ. ಹಾಗೆ ತುಂಬ ಹುಡುಕಾಡಿದ್ದು ಕೊನೆ ಹತ್ತಿರ ಇದ್ದ ವ್ಯಕ್ತಿ ಅತ್ಯಂತ ಯೋಗ್ಯ ಅಂತ ಗೊತ್ತಾಗಿದ್ದು ಬಹಳ ರೋಮಾಂಚಕಾರಿ ವಿಷಯ. ಅದರಿಂದ ಅವರಿಗೆ ಹೆಚ್ಚಿನ ಮಾರ್ಗದರ್ಶನದ ಬಹಳ ನಮ್ಮ ಮೂಲಭೂತವಾದಂಥ ಒಂದು ಪ್ರೀತಿಯ ಕೆಲಸ. ಅದಕ್ಕೆ ದೇವರು ಹೆಚ್ಚು ಶಕ್ತಿ ಕೊಡಿ. ನಿಮ್ಮನ್ನೇನು ಬರೆಯೋದಿಲ್ಲ, ಚಿಂತೆ ಮಾಡಬೇಡಿ. ಎಲ್ಲ ನೀವು ಇನ್ಮೇಲೆ ಶಿಷ್ಯರ ಜೊತೆ ಹೆಚ್ಚು ಕಾಲ ಕಳಿತು ನಮ್ಮನ್ನೆಲ್ಲ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಬೇಡ್ಬೇಡಿ.
ಯಾಕಂತಂದರೆ ಸ್ವರ್ಣವಲ್ಲಿ ಮಠದ ಶಿಷ್ಯರು ಅಂತಂದರೆ ಎಷ್ಟು ಈಗ ಮಠದ ಬಗ್ಗೆ ಗುರುಗಳ ಬಗ್ಗೆ ವಿಶ್ವಾಸಕ್ಕೆ ಬಂದ ಅಂತಂದರೆ ಅವರು 5 ಅಲ್ಲ 6 ಅಲ್ಲ 8 ಅಲ್ಲ 10 ತಾಸು ಕೂತ್ಕೊಂಡು ಜಪ ಮಾಡೋದು ಕಾಯ್ತಾ ಇರ್ತಾರೆ. ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇದೇನಪ್ಪ ನಿಮ್ಮ ಸ್ವಾಮಿಗಳು ಹೊರಗೆ ಬರೋದಿಲ್ಲ, ಎಷ್ಟೊತ್ತು ಕಾಯ್ಬೇಕು ಅಂತ ಹೊರಗಿನವ್ರು ಬಂದು ಕೆಲವೊಮ್ಮೆ ಕೇಳ್ತಾರೆ. ಅದಷ್ಟು ಮಠಕ್ಕೆ ಈಗ ಹೊಂದ್ಕೊಂಡ್ಬಿಟ್ಟಿದ್ದ ಸ್ವರ್ಣವಲ್ಲಿ ಮಠದ ಶಿಷ್ಯರು ಎಲ್ಲ. ಯಾರು ಹೇಳಿದ್ರಲ್ಲಿ ಬಹುಶಃ ವಿದ್ಯಾ ವಿಶೇಷದ ಭಾರತೀಯ ಸ್ವಾಮಿಗಳು ಅಂತ ಕಾಣ್ತಾರೆ. ನಾನು ಹಿಂದೆ ಸಲ ಬಂದಾಗ ಮಠಕ್ಕೂ ಈಗ ಸಂಬಂಧ ಮಠಕ್ಕೂ ಭಾಳ ವ್ಯತ್ಯಾಸ, ಅದ್ಭುತ ಬೆಳವಣಿಗೆ ಆಗಿದೆ ಅಂತೇಳಿ. ಈ ಬೆಳವಣಿಗೆ ಶಿಷ್ಯರು ಕಾರಣ. ಇದಕ್ಕೆ ಇಷ್ಟೊಂದು ಕಾರ್ಯಕ್ರಮ ಅದ್ಭುತವಾಗಿ ನಡೀತಲ್ಲ, ಇದಕ್ಕೆ ಕಾರಣ ಶಿಷ್ಯರು. ಅಲ್ಲಿ ನಾವು ಒಳಗೆ ಕೂತಿದ್ದಿದ್ರು ಇದನ್ನು ನಾವು ಮಾಡಬೇಕಾದ ಕೆಲಸ ನಾವು ಮಾಡೋಣ, ಗುರುಗಳಿಗೆ ತಲೆ ಹಾಕೋದಲ್ಲ. ಹೀಗೆ ಹೇಳ್ಕೊಂಡು ಮುಂದೆ ನಿಂತು ಮಾಡ್ಕೋತ ಹೋಗ್ತಾರೆ. ಬಂದ ಸಮಸ್ಯೆಯನ್ನು ತಾವೇ ಎದುರಿಸ್ತಾ ಹೋಗ್ತಾರಲ್ಲ. ಈ ಮನಸ್ಥಿತಿ ಶಿಷ್ಯರು ಇರೋದ್ರಿಂದ ಸ್ವರ್ಣವಲ್ಲಿ ಮಠ ಇವತ್ತಿಷ್ಟು ಬೆಳೆದಿದೆ. ಬೇರೆ ಏನು ಕಾರಣ ಅಲ್ಲ ಅಂತ ನಾನು ಹೇಳ್ತಿರ್ಬೇಕು. ಅದರಿಂದ ನಿಮ್ಮನ್ನು ನಾವು ಬಿಡಲಿಕ್ಕೆ ಆಗೋದಿಲ್ಲ. ಆದರೆ ನಿರ್ವಹಿಸುವ ರೀತಿ ಬೇರೆ ಆಗ್ಬೋದು. ಯಾಕಂದ್ರೆ ಸ್ವಲ್ಪ ಅನುಭವ ಬಂದಿದೆ. ಈಗ ವ್ಯವಹಾರ ನಿರ್ವಹಿಸುವುದು ಹೇಗೆ, ಸಮಾಜವನ್ನು ನಿರ್ವಹಿಸುವುದು ಹೇಗೆ, ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಸ್ವಲ್ಪ ಅನುಭವ ಬಂದಿದೆಯಲ್ಲ. ಹಾಗೆ ನಿರ್ವಹಿಸುವ ರೀತಿ ಬೇರೆ ಆಗ್ಬೋದು ಅಷ್ಟೇ. ಅದೇನು ದೂರ ಆಗುವಂಥ ಸಮಸ್ಯೆ, ದೂರ ಆಗುವಂಥ ಪ್ರಶ್ನೆ ಇಲ್ಲ. ಯಾರು ಕೇಳ್ತಾ ಇದ್ರು ನೀವು ಹೊಸ ಶಿಷ್ಯನ ತಂದಿರಿ ಎಲ್ಲ ತಪಸ್ಸಿ ಹೋಗ್ಬಿಡ್ತೀರ, ಹಂಗೆ ಬಿಡ್ಲಿಕ್ಕೆಲ್ಲ ತಪಸ್ಸು ಮಾಡಬೇಕು ಅಂತ ಇದೆಯಪ್ಪ, ಆದರೆ ಬಿಟ್ಟಿಗೆ ಹೋಗ್ಬೇಕು ಅಂತ ಆಲೋಚನೆ ಇಲ್ಲ. ಇದ್ದು ಸಾಧಿಸ್ಬೇಕು. ಅದರಿಂದ ಈ ಮುಂದಿನ ಜೀವನದಲ್ಲಿ ಶಿಷ್ಯಹಿತದ ಚಿಂತನೆ ಅದೇನು ಕಡಿಮೆ ಆಗೋದಿಲ್ಲ. ದೇವರ ಅನುಗ್ರಹದಿಂದ ಅದು ಎಲ್ಲಿಂದನೂ ಬಂತು. ಒಂದು ಭಗವದ್ಗೀತಾ ಅಭಿಯಾನ ಒಂದು ಮನಸ್ಸಿನೊಳಗೆ ಎಲ್ಲ ಶಿಷ್ಯರ ಸಹಕಾರದಿಂದ, ಜನತೆಯ ಸಹಕಾರದಿಂದ ಹೆಂಗೂ ಜೋರಾಗಿ ಬೆಳೀತಾ ಇದೆ. ಸಮಾಜ ಏನು ಕರಿತಾನೇ ಇದೆ. ಸಾಕಪ್ಪ ನಿಲ್ಲಿಸಿ ಅಂತ ಯಾರೂ ಹೇಳಿಲ್ಲ. ಬನ್ನಿ 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 ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಇಂಥ ಒಳ್ಳೆಯ ಕೆಲಸ ಮಾಡೋಕೆ ಒಂದು ದೇವರು ಪ್ರೇರಣೆ ಕೊಟ್ಟರಲ್ಲ, ಮಾಡ್ತಾ ಹೋಗೋದು ಅದೊಂದು ರೀತಿಯ ಕಾಯಕ. ಹಾಗಾಗಿ ಒಂದು ಕಡೆ ಶಿಷ್ಯ ಮಾರ್ಗದರ್ಶನ, ಇನ್ನೊಂದು ಕಡೆ ಸಮಾಜ, ಇವೆರಡೂ ಕೂಡ ನಮಗೆ 2 ಕಣ್ಣು ಎದ್ದ ಹಾಗೆ ಮುಂದಿನ ಮುಂದುವರಿತದೆ. ಈ ಸಂದರ್ಭದಲ್ಲಿ ವೇದಿಕೆಯನ್ನು ಬಹಳ ಸುಂದರವಾಗಿ ಅಲಂಕರಿಸಿಟ್ಟಿದ್ದಾರೆ. ಗುಡಿಸಲಿನ ಒಳಗೆ ನಮ್ಮೆಲ್ಲ ಕೂರಿಸಿದ್ದಾರೆ. ಈ ಗುಡಿಸಲು ಯಾತಕ್ಕೆ? ಸಮಾಜದ ಅಜ್ಞಾನ ಕಸವನ್ನು ಗುಡಿಸಲು. ಅಜ್ಞಾನ ಎಂಬ ಕಸ ಹರಡ್ಕೊಂಡಿದೆ ಸಮಾಜದಲ್ಲಿ. ಅದು ಗುಡಿಸ್ಲಿಕ್ಕೆ ಜ್ಞಾನಿಗಳೇ ಬೇಕು. ಇವೆಲ್ಲ ಜ್ಞಾನಿಗಳು ಬಂದಿದ್ದಾರೆ ಆ ಮಾರ್ಗದಲ್ಲಿರುವವರು. ಹಾಗೆ ನಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂದ್ರೆ ಅಜ್ಞಾನ ಎಂಬ ಕಸವನ್ನು ಗುಡಿಸಿ ಹಾಕಿ, ತೆಗೆದು ಹಾಕಿ. ಈ ಸಂದೇಶವನ್ನು ಕೊಡ್ತಾ ಇದೆ. ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಕಾರ್ಯಕರ್ತರು. ಹಾಗೆ 5 ದಿನಗಳ ಕಾರ್ಯಕ್ರಮವನ್ನು, ವೈದಿಕ ಕಾರ್ಯಕ್ರಮಗಳನ್ನು ಭಾಳ ಸುಂದರವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ವೈದಿಕರು. ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಕಾಂಚಿ ಮಠದ ಶ್ರೀಗಳವರು ನಮ್ಮ ಮೇಲಿನ ಅಭಿಮಾನದಿಂದಾಗಿ ಎಷ್ಟೊಂದು ಸಹಕಾರ ಕೊಟ್ಟರು. ನಾವು ಅವ್ರು ಕೇಳ್ಕೊಂಡು ಒಬ್ಬ ಯತಿಗಳನ್ನ ಕಳಿಸ್ಕೊಡಿ ಅಂತ 3 ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರೆ. ಏನಾದರೂ ಕಾರ್ಯಕ್ರಮ ಸಮಸ್ಯೆ ಬರುವ ಒಬ್ಬ ಪಂಡಿತನ ಕಳಿಸ 5-6 ಜನ ಪಂಡಿತರೇ ಬಂದ್ರಿ ಈ ಕಡೆ. ಎಷ್ಟು ಅದ್ಭುತ ಅಂತೀರಿ. ಈಗ ಒಂದು 3 ದಿವಸದ ಕಾರ್ಯಕ್ರಮ, ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಶಿಷ್ಯರಿಗೆ ಕಾರ್ಯಕ್ರಮ ಚೊಕ್ಕಾಗಿ ಶ್ರದ್ಧೆಯಿಂದ ಆಗಬೇಕು ಅನ್ನೋ ಪ್ರೀತಿ ಇದೆ ಬಹಳ. ಹಾಗಾಗಿ ಆ ಮುಗ್ಧ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಬಾರ್ದು, ಅತೃಪ್ತಿ ಆಗಬಾರ್ದು. ಜೀವನದ ಇನ್ನೊಮ್ಮೆ ಕಾರ್ಯಕ್ರಮ ಅವರಿಗೆ ಇಲ್ಲ. ಸನ್ಯಾಸ ಸ್ವೀಕಾರ ಆದ್ಮೇಲೆ ಇನ್ಮೇಲೆ ಈ ಕಾರ್ಯಕ್ರಮ ಮತ್ತೆ ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಅವರ ಮನಸ್ಸಿಗೆ ಅತ್ಯಂತ ತೃಪ್ತಿದಾಯಕ ಆಗಬೇಕು ಅಂತ ನಮ್ಮ ಮನಸ್ಸಿಗೆ ಬಹಳ ಇತ್ತು. ಇದಕ್ಕೇನಪ್ಪ ಚಿಂತನೆ? ನಾವು ಕೇಳ್ಕೊಂಡೆ ಒಂದು ಯತಿಗಳನ್ನ ಕಳಿಸ್ಕೊಟ್ರಿ, ಅನುಭವ ಯತಿಗಳನ್ನ ಕಳಿಸ್ಕೊಂಡು 3 ಜನ ಬಂದರು ಅದಕ್ಕಾಗಿ. ಹಾಗೆ ಯಾರು ಪಂಡಿತರನ್ನ ಕಳಿಸ್ಕೊಡಿ 4-5 ಜನ ಪಂಡಿತರು ಬಂದು ಪೂರ್ತಿ ಜೊತೆಲಿ ಕೂತ್ಕೊಂಡು ಅಷ್ಟು ಕಾರ್ಯಕ್ರಮ ಮಾಡಿದ್ರು. ಏನು ನಿರೀಕ್ಷೆ ಅಲ್ಲ, ಕಂಚಿ ಗುರುಗಳ ಆದೇಶ ಇದೆ, ನಾವು ಬಂದಿದ್ದೇವೆ. ಹಾಗಾಗಿ ಈ ಸನ್ಯಾಸಾಶ್ರಮ ಸ್ವೀಕಾರದ ಕಾರ್ಯಕ್ರಮ
ನಮಗೂ ನಾವು ಹೆಜ್ಜೆ ಹೆಜ್ಜೆಗೆ ಕೇಳ್ತಾ ಇದ್ದೀವಿ ನಮ್ಮ ಶಿಷ್ಯರನ್ನು, ಏನಪ್ಪ ಸಮಾಧಾನ ಐತೆ, ತೃಪ್ತಿ ಐತೆ ಹೇಳ್ತಾರೆ. ಹಂತ ಹಂತರು ಕೂಡ ತೃಪ್ತಿಯ ಭಾವನೆ ಅವ್ರು ವ್ಯಕ್ತಪಡಿಸ್ತಾ ಬಂದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸದ್ಯತೆಗೆ ಕಂಚಿ ಮಾಡಿ ಬಂದಿರುವ ವಿದ್ವಾಂಸರ ಒಂದು ಸಹಕಾರ ಬಹಳ ಅಮೂಲ್ಯ ಅಂತ ನೆನಪು ಮಾಡ್ಕೊಳ್ತಾ ಇದೆ. ಅನೇಕ ಜನ ಈ ಭಾಗದ ವೈದಿಕರು ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಕಾರ್ಯಕರ್ತೆಯರು ಅಪಾರ ಸಂಖ್ಯೆಯ ಜನಗಳು ಬರ್ತಾ ಇರಬೇಕಾದ್ರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿ ಅನೇಕ ತೊಡಕುಗಳು, ಎಲ್ಲವನ್ನು ಒಂದೇ ಕಡೆ ಮಾಡೋಕ್ಕೆ ಜಾಗ ಇಲ್ಲ. ಮಠ ಇರೋದು ಅಷ್ಟು ದೂರದಲ್ಲಿ, ಊಟದ ಹಚ್ಚಪ್ಪರ ಇಷ್ಟು ದೂರದಲ್ಲಿ, ಯಾಗಶಾಲೆ ಇರೋದು ಇನ್ನೊಂದು ಕಡೆ. ಈ ಸ್ಥಿತಿಯಲ್ಲಿ ಎಲ್ಲವನ್ನು ಸಮನ್ವಯದಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಕಾರ್ಯಕರ್ತರು. 1100ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ದುಡಿದಿದ್ದಾರೆ ಇದರೊಳಗೆ. ಬಹುಶಃ ಇನ್ನೂ ಹೆಚ್ಚಿಗೆ ಸಂಖ್ಯೆ ಇರ್ಬೋದು. ನೆನಪಿರುವ ಅಂಕೆ ಮೇಲೆ ಹೇಳ್ತಾ ಇದ್ದೇನೆ. ಅವರಿಗೆಲ್ಲ ಅನೇಕ ದಿನಗಳ ನಿದ್ರೆ ಇಲ್ಲ. ಬಹುಶಃ ನಿನ್ನೆ ರಾತ್ರಿ ಅಂತೂ ಯಾರೂ ಕಾರ್ಯಕರ್ತ ನಿದ್ದೆ ಮಾಡಲಿಲ್ಲ. ನಾಳೆ ಕೊನೆಯ ದಿವಸ ಎಷ್ಟು ಜನ ಆಗ್ತಾರೋ ಅರ್ಥ ಆಗೋದಿಲ್ಲ, ಅಂದಾಜು ಮಾಡೋಕ್ಕಾಗೋದಿಲ್ಲ. ಹೆಂಗೆ ಮಾಡಬೇಕು? ಈ ಸ್ಥಿತಿಯಲ್ಲಿ ದುಡಿದಿದ್ದಾರೆ. ಪುರಂದರದಾಸ್ ಒಂದು ಹಾಡು ನೆನಪಿ ಬರ್ತದೆ. ಸರ್ಕರೆ ತುಪ್ಪದ ಕಾಲುಬೆ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಂತೇಳಿ. ನಮ್ಮ ಮಾತೆಯರು ತುಪ್ಪದ ಕಾಲುವೆನ ಹರಿಸಿದ್ದಾರೆ ಇಲ್ಲಿ. ಶುಕ್ರವಾರ ನೀವು ನೋಡ್ಬೋದಿತ್ತು ಅಲ್ಲಿ ಅಡುಗೆ ಮನೆಯಲ್ಲಿ. ನಾವು ಕೇಳ್ಕೊಂಡಿದ್ದೇನಪ್ಪ ಅಂದ್ರೆ ಒಬ್ಬೊಬ್ಬ ಮಾತೆಯರು ಒಂದು 100 ಗ್ರಾಮ್ ತುಪ್ಪ ಮಾಡಿಕೊಡ್ರಪ್ಪ ಅಂಥೇಳಿ ದೊಡ್ಡ ಹರಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದು ಮಾತೆಯೊಂದು ತುಪ್ಪ ಕಳ್ಕಳಿ ತಂದು ಕೊಟ್ಟಿದ್ದಾರೆ. ಬಹುಶಃ ಇನ್ನು ಅನೇಕ ದಿನಗಳ ಕಾಲ ಇಲ್ಲಿ ಯಾವ ಹೋಮಕ್ಕೂ ಕೊರತೆ ಆಗೋದಿಲ್ಲ. ಹಾಗಾಗಿ ಮಾತೆಯರ ಸಹಕಾರ ಇಲ್ಲಿ ಬಹಳ ಕೆಲಸ ಮಾಡಿದೆ. ಎಲ್ಲ ಯತಿಗಳು ನಾವು ಆಗಲೇ ಮೊದಲೇ ಉಲ್ಲೇಖ ಮಾಡಿದ್ದೀವಿ. ನಮ್ಮ ಒಂದು ಫೋನ್ ಕರೆಗೆ ನಿಮ್ಮ ಜೊತೆ ನಾವಿದ್ದೆ, ಯಾವಾಗಲೂ ಇದ್ದೆ, ಒಂದೇ ಬಿಡ್ತೇವೆ ನಮ್ಮ ಕಾರ್ಯಕ್ರಮ, ಪಟಕ್ಕನ ಉತ್ತರ ಎಲ್ಲರದ್ದು. ಹಾಗೆ ಯತಿಗಳೆಲ್ಲ ಕಳಕಳಿಯಿಂದ ಬಂದಿದ್ದಾರೆ. ಸ್ವಲ್ಪ ಇಲ್ಲಿ ಸಮಯ ಎಲ್ಲ ವ್ಯತ್ಯಾಸ ಆಯಿತು. ತುಂಬ ಕಾರ್ಯಕ್ರಮ ಇರೋದ್ರಿಂದ ಎಲ್ಲೂ ಅದನ್ನು ಮೊಟಕುವಾಸ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಸಮಯ ಎಲ್ಲ ವ್ಯತ್ಯಾಸ ಆಯಿತು. ಆದರೂ ಸಹ ಅದನ್ನು ಸಹಿಸಿಕೊಂಡು ಎಲ್ಲ ಯತಿಗಳು ಪೂರ್ತಿ ಪ್ರಮಾಣದಲ್ಲಿ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಸಂತರ ಬರವೆಮೆಗೆ ಜೀವಾಳ ವೈವ, ಬಸವಣ್ಣನ ಮಾತಂತೆದ್ದು. ಹಾಗೆ ಈ ಎಲ್ಲ ಯತಿಗಳ ಆಗಮನ ನಮಗೆ ಜೀವಾಳ, ನಮ್ಮ ಜೀವ ತುಂಬಿದೆ ಅದು. ಇವತ್ತಿನ ವಾತಾವರಣದಲ್ಲಿ ಒಂದು 4 ಜನ ರಾಜಕಾರಣಿಗಳನ್ನ ಕರೆದು ಒಂದು ಸಭೆ ಚೆನ್ನಾಗಿ ಮಾಡ್ಬೋದು. ಆದರೆ ಯತಿಗಳಿಗೆ ಬಂದಾಗೋ ಕಾರ್ಯಕ್ರಮಕ್ಕೂ ಅದಕ್ಕೆ ಏನು ಬಹಳ ದೊಡ್ಡ ಅಂತರ ಇದೆ. ಇವತ್ತು ತೋರಿಸ್ಕೊಡ್ತಾ ಇದೆ ಇಲ್ಲಿ ಕೂತಿರುವಂಥ ಯತಿಗಳು. ಆಗ ಯತಿಗಳ ಆಗಮನದ ಬಗ್ಗೆ ಎಲ್ಲ ಯತಿಗಳಿಗೆ ಎಷ್ಟು ಧನ್ಯತೆಯನ್ನು ಹೇಳಿದ್ರು ಕೂಡ ಕಡಿಮೆ ಇದೆ. ಹೇಳ್ತಾ ಹೋದರೆ ಬಹಳ ವಿಷಯ ಇದೆ. ರಾತ್ರಿ ಆಗಿದೆ. ಧರ್ಮ ಉಳಿಬೇಕು, ಶಂಕರರ ಈ ಅದ್ವೈತ ಪರಂಪರೆ ಉಳಿಬೇಕು. ಈ ವಿಷಯದ ಬಗ್ಗೆ ಯತಿಗಳು ಎಲ್ಲರೂ ಮಾತಾಡಿದ್ದಾರೆ. ಭಾಳ ಅದ್ಭುತವಾದ ಮಾತುಗಳನ್ನ ಹೇಳಿದ್ದಾರೆ. ಒಬ್ಬೊಬ್ಬ ಯತಿಗಳು ಕೂಡ ವಿದ್ವತ್ಪೂರ್ಣ ಅನುಭವಪೂರ್ಣ ಮಾತುಗಳನ್ನ ನಮಗೆ ನೀಡಿದ್ದಾರೆ. ಹಾಗಾಗಿ ಹೆಚ್ಚು ನಾವು ಮಾತಾಡ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಮತ್ತೆ ಹೋಗಿ ಮುಂದೆ ರಾತ್ರಿ ಕೆಲಸಗಳಿದ್ದಾವೆ. ಶಿಷ್ಯರಿಗೆ ಅನುಷ್ಠಾನ ಹೇಳ್ಕೊಡ್ಬೇಕಾಗಿದೆ. ಅದರಿಂದ ಹೆಚ್ಚು ದೀರ್ಘ ಮಾಡೋದಿಲ್ಲ. ಕೊನೆಯ ಒಂದು ಅಂಶ ಅಂತಂದರೆ, ಇವತ್ತು ನಮಗೆ ಒಬ್ಬ ತಂದೆ ಒಬ್ಬ ತಾಯಿಯ ಧನ್ಯತೆಯನ್ನು ಕೊಟ್ಟಿದೆ. ಒಂದ್ಸಲ ನಾನು ತಂದೆ ಅಂತ ಅಂದ್ಕೊಳ್ತೀನಿ, ಒಂದ್ಸಲ ತಾಯಿ ಅಂತ ಅಂದ್ಕೊಳ್ತೇನೆ ನನ್ನನ್ನು ಅಂತ ಒಂದು ಧನ್ಯತೆ ಬಂದಿದೆ ನೂತನ ಶಿಷ್ಯರು ಸಿಕ್ಕಿದ್ರಿಂದ. ಅವರು ಕೈಯಲ್ಲಿ ಹಿಡಿದು 6 ಪರ್ವಗಳ ದಂಡ, ಸುದರ್ಶನ ದಂಡ. ಅವರ ಹೆಸರು 6 ಅಕ್ಷರಗಳ ಹೆಸರು, ಆನಂದ ಬೋಧೇಂದ್ರ. ಮನಸ್ಸಿನಲ್ಲಿ 6 ಗುಣಗಳು, ಶಮದಮ ಇತ್ಯಾದಿ 6 ಗುಣಗಳು. 6 ವೈರಿಗಳನ್ನು ಗೆದ್ದು ನಿಲ್ಲುವ ಮನಸ್ಥಿತಿ ಈಗಲೇ ಈ ಸಣ್ಣ ವಯಸ್ಸಿನೊಳಗೇನೆ. ಹಾಗಾಗಿ ಇಂಥ ಧನ್ಯತೆ ಮತ್ತೊಂದಿಲ್ಲ. ನೀವೆಲ್ಲ ಮಠ 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 ಅಂಥೇಳಿ 33 ವರ್ಷಗಳ ಕಾಲ ಹೇಗೆ ಇಲ್ಲಿ ಬರ್ತಾ ಇದ್ದೀರಿ, ಮುಂದೆ ಕೂಡ ಹಾಗೆ ಬರ್ತೀರಿ. ಮುಂದೆ ನಮ್ಮ ಕಾಲಾನಂತರ ಅವರಿಗೆ ಕೂಡ ಅದೇ ರೀತಿ ಸಹಕಾರ ಕೊಡ್ತೀರಿ, ಕೊಡಬೇಕು ಅಂತೇಳಿ ಹೇಳ್ತಾ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.